ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಹಾಗೂ ಸಾವಿತ್ರಿಬಾಯಿ ವೃದ್ಧಾಶ್ರಮ. ನಾವು ಇವಾಗ ನಮ್ಮ ಆಶ್ರಮದ ವೃದ್ಧರುಗಳೆಲ್ಲ ಇವಾಗ ನಿಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ನಾನು ಕೇಳ್ಕೊಳ್ಳೋದು ನಿಮ್ಮನ್ನು ಇಷ್ಟೇ, ನಮಗಂತೂ ಯಾವುದೇ ರೀತಿ ಏನೂ ವ್ಯವಸ್ಥೆಗಳಿಲ್ಲದೇ ಇದ್ರೂ ಪರವಾಗಿಲ್ಲ, ನಮ್ಮ ವೃದ್ಧರನ್ನ ನಾವು ಪ್ರತಿ ವಾರಕ್ಕೊಮ್ಮೆ ಆದರೂ ನಾವು ಹಾಸ್ಪಿಟಲ್ಗೆ ಅವ್ರಗಳ ಚೆಕಪ್ಗಳಿಗೆ ಕರ್ಕೊಂಡು ಹೋಗಬೇಕು. ಆ ಸಂದರ್ಭದಲ್ಲಿ ನಮಗೆ ಒಂದು ವಾಹನ ವ್ಯವಸ್ಥೆ ಇಲ್ಲ. ಮತ್ತು ಅದ್ರ ಜೊತೆಗೆ ನಮಗೆ ನಾವು ಬೀದಿ ಬದಿಯಲ್ಲಿರ್ತಕ್ಕಂಥ ಎಲ್ಲ ನಿರಾಶ್ರಿತರು ಮತ್ತು ವೃದ್ಧರುಗಳನ್ನ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ವಾಹನದ ವ್ಯವಸ್ಥೆ ಕೂಡ ನಮಗಿಲ್ಲ. ಆಟೋ ಹಿಡ್ಕೊಂಡು ಕರ್ಕೊಂಬರ್ತೀವಿ, ಇಲ್ಲ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಬರ್ತೀವಿ, ಇಲ್ಲ ಬೇರೆಯವ್ರು ಯಾರ ಹತ್ರನಾದರೂ ಆಂಬುಲೆನ್ಸ್ಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬರ್ತಾಯಿದ್ದೀವಿ. ದಯವಿಟ್ಟು ಯಾರಾದರೂ ಸರಿ ನಮ್ಮ ವೃದ್ಧಾಶ್ರಮದ ಕಡೆ ಒಂದ್ಸಲ ಗಮನ ಕೊಡಿ, ಒಂದ್ಸಲ ಬಂದು ವಿಸಿಟ್ ಮಾಡಿ. ನೀವು ನಮ್ಮ ಪರಿಸ್ಥಿತಿಗಳನ್ನ ನೋಡಿ, ನಮ್ಮ ಆಶ್ರಮದಲ್ಲಿರ್ತಕ್ಕಂಥವರೆಲ್ಲ ಸ್ವಲ್ಪ ಕೆಲವರು ಚೆನ್ನಾಗಿ ಓಡಾಡ್ತಾರೆ, ಕೆಲವ್ರುಗಳಿಗೆ ನಡೆಯೋದಕ್ಕೆ ಆಗೋದಿಲ್ಲ, ಮತ್ತು ಬೆಡ್ ರಿಡನ್ ಇರೋರು ಇದ್ದಾರೆ. ಇಂಥವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಯಾವಾಗಲೂ ಡಾಕ್ಟ್ರುಗಳು ರೆಗ್ಯುಲರಾಗಿ ಬರೋದಿಲ್ಲ, ಒಂದೊಂದ್ಸಲಿ ಬರ್ತಾರೆ. ಪಾಪ ಅವ್ರ ಕೈಲೂ ಆಗಲಿಲ್ಲ ಅಂದಾಗ ಎಮರ್ಜೆನ್ಸಿ ಇದ್ದಾಗ ನಾವು ಕರ್ಕೊಂಡೋಗೋದಕ್ಕೆ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇರೋದಿಷ್ಟೇ, ದಯವಿಟ್ಟು ನಮ್ಮ ಆಶ್ರಮಕ್ಕೆ ಒಂದು ವಾಹನ ವ್ಯವಸ್ಥೆ ಬೇಕು. ನನ್ನ ವೃದ್ಧರುಗಳ ಪರವಾಗಿ, ನನ್ನ ತಂದೆ ತಾಯಂದಿರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ. ಯಾರಾದರೂ ಈ ವಿಡಿಯೋ ನೋಡಿದವರು ವಾಹನ ವ್ಯವಸ್ಥೆನಾದರೂ ಮಾಡಿಕೊಡಿ, ಇಲ್ಲ ಅಂತ ಅಂದರೆ ಒಂದು ಧನ ಸಹಾಯನಾದರೂ ಮಾಡಿದರೆ ನಾವು ಅವ್ರ ಕೈಯಲ್ಲಾದಷ್ಟು ಎಲ್ಲರೂ ಕೂಡ ಒಂದು ರೂಪಾಯಿ ಅಂತ ಮಾಡಿದರೂ ಕೂಡ ನಮಗೆ ಇವತ್ತು ಸಾವಿರಾರು ರೂಪಾಯಿ ದುಡ್ಡು ಆಗ್ತದೆ. ಆ ದುಡ್ಡಿಂದ ನಾವು ಒಂದು ಸೆಕೆಂಡ್ಸಲ್ಲಾದರೂ ಒಂದು ವಾಹನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಯಾರಾದರೂ ಪರವಾಗಿಲ್ಲ, ಸೆಕೆಂಡ್ಸಲ್ಲಾದರೂ ಪರವಾಗಿಲ್ಲ, ಒಂದು ವಾಹನ ಕೊಡಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.